ನಾವು ಏರ್ಪೋರ್ಟ್ ನಲ್ಲಿ ಅಥವಾ ನ್ಯೂಸ್ ನಲ್ಲಿ ಕೇಳಿರ್ತೀವಿ, ವಿಮಾನದ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುವ ಮೊದಲು ಫ್ಯೂಲ್ ಅನ್ನ ಡಂಪ್ ಮಾಡಿತು ಅಂತ. ಅಂದ್ಮೇಲೆ ನಮ್ಗೆ ಒಂದು ಡೌಟ್ ಬಂದಿರುತ್ತೆ, ಫ್ಯೂಲ್ ಅಂದ್ರೆ ಮನಿ ಅಲ್ವಾ, ಅಷ್ಟು ಕಾಸ್ಟ್ಲಿ ಫ್ಯೂಲ್ ನ ಯಾಕೆ ಆಕಾಶಕ್ಕೆ ಸುರಿತಾರೆ? ಅದಕ್ಕೆ ಉತ್ತರ, ಸೇಫ್ಟಿ ಮತ್ತು ರೆಸ್ಪಾನ್ಸಿಬಿಲಿಟಿಗೋಸ್ಕರ. ವಿಮಾನದಲ್ಲಿ ಡಿಸಿಷನ್ ಯಾವಾಗಲೂ ಲಾಜಿಕ್ ಮತ್ತು ಸೇಫ್ಟಿ ಮೇಲೆ ನಿಂತಿರುತ್ತೆ. ಒಂದು ಕಮರ್ಷಿಯಲ್ ಏರೋಪ್ಲೇನ್ಗೆ 2 ಮುಖ್ಯ ವೇಟ್ ಲಿಮಿಟ್ಸ್ ಗಳಿರುತ್ತವೆ. ಮೊದಲನೇದು ಮ್ಯಾಕ್ಸಿಮಮ್ ಟೇಕ್ ಆಫ್ ವೇಟ್ ಅಂದ್ರೆ MTOW, ಅಂದ್ರೆ ವಿಮಾನ ಟೇಕ್ ಆಫ್ ಮಾಡುವಾಗ ಇರಬಹುದಾದ ಗರಿಷ್ಠ ತೂಕ. ಇನ್ನ ಎರಡನೇದಾಗಿ ಮ್ಯಾಕ್ಸಿಮಮ್ ಲ್ಯಾಂಡಿಂಗ್ ವೇಟ್ MLW, ವಿಮಾನ ಲ್ಯಾಂಡ್ ಆಗುವಾಗ ಸೇಫ್ ಆಗಿ ಇರಬೇಕಾದ ಗರಿಷ್ಠ ತೂಕ. ಲಾಂಗ್ ಡಿಸ್ಟೆನ್ಸ್ ಫ್ಲೈಟ್ ನಲ್ಲಿ ವಿಮಾನ ಟೇಕ್ ಆಫ್ ಮಾಡುವಾಗ ತುಂಬಾ ಫ್ಯೂಲ್ ಇರುತ್ತದೆ, ಏಕೆಂದರೆ ಮಧ್ಯದಲ್ಲಿ ಫ್ಯೂಲ್ ಅನ್ನ ರಿಫಿಲ್ ಮಾಡೋ ಚಾನ್ಸ್ ಇರಲ್ಲ. ಫ್ಯೂಲ್ ಜಾಸ್ತಿ ಆದ್ರೆ ವಿಮಾನ ಹೆವಿ ಆಗಿರುತ್ತದೆ, ಅದು ಟೇಕ್ ಆಫ್ಗೆ ಓಕೆ, ಆದ್ರೆ ಲ್ಯಾಂಡಿಂಗ್ಗೆ ಡೇಂಜರಸ್. ಇವಾಗ ಇಮ್ಯಾಜಿನ್ ಮಾಡಿ, ಟೇಕ್ ಆಫ್ ಆದ 10 ರಿಂದ 15 ನಿಮಿಷದೊಳಗೆ ಇಂಜಿನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಕಾಕ್ಪಿಟ್ ವಾರ್ನಿಂಗ್ ಬಂತು, ಅಥವಾ ಪ್ಯಾಸೆಂಜರ್ ಗೆ ಸೀರಿಯಸ್ ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಂದ್ರೆ ಪೈಲಟ್ ಗಳಿಗೆ ಫ್ಲೈಟ್ ಕಂಟಿನ್ಯೂ ಮಾಡುವ ಆಪ್ಷನ್ ಇರಲ್ಲ, ತಕ್ಷಣ ನಿಯರೆಸ್ಟ್ ಏರ್ಪೋರ್ಟ್ ಗೆ ಲ್ಯಾಂಡ್ ಮಾಡಬೇಕಾಗುತ್ತದೆ. ಆದ್ರೆ ಟೇಕ್ ಆಫ್ ವೇಟ್ ನಲ್ಲೇ ಲ್ಯಾಂಡ್ ಮಾಡಿದ್ರೆ ಲ್ಯಾಂಡಿಂಗ್ ಗೇರ್ ಮೇಲೆ ಎಕ್ಸ್ಟ್ರೀಮ್ ಪ್ರೆಷರ್ ಬರುತ್ತೆ, ವಿಂಗ್ಸ್ ಬೆಂಡ್ ಆಗೋ ರಿಸ್ಕ್ ಇರುತ್ತೆ, ಬ್ರೇಕಿಂಗ್ ಸಿಸ್ಟಮ್ ಪ್ರಾಪರ್ ಆಗಿ ವರ್ಕ್ ಆಗದೆ ರನ್ವೇ ದಾಟಿ ಹೋಗುವ ಚಾನ್ಸ್ ಕೂಡ ಇರುತ್ತೆ. ಅಂದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಇನ್ನೊಂದು ದೊಡ್ಡ ಡೇಂಜರ್ ಗೆ ತಿರುಗಬಹುದು. ಇದಕ್ಕೆ ಪೈಲಟ್ಗಳು ಫ್ಯೂಲ್ ಡಂಪಿಂಗ್ ಡಿಸಿಷನ್ ಅನ್ನ ತಗೋತಾರೆ. ಫ್ಯೂಲ್ ಡಂಪ್ ಅಂದ್ರೆ ವಿಮಾನದ ವಿಂಗ್ಸ್ ಅಥವಾ ಟೇಲ್ ಭಾಗದಲ್ಲಿರುವ ಸ್ಪೆಷಲ್ ನೋಸಲ್ ಮೂಲಕ ಫ್ಯೂಲ್ ಅನ್ನ ಸ್ಕೈ ನಲ್ಲಿ ರಿಲೀಸ್ ಮಾಡೋದು. ಇದು ರ್ಯಾಂಡಮ್ ಆಗಿ ಮಾಡುವ ಕೆಲಸ ಅಲ್ಲ. ಏರ್ ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ATC ಪರ್ಮಿಷನ್ ಪಡೆದು ಪ್ರೀ ಡಿಸೈಡೆಡ್ ಎಂಟಿ ಏರಿಯಾಸ್ ಮೇಲೆ ತುಂಬಾ ಎತ್ತರದಲ್ಲಿ ಮಾತ್ರ ಫ್ಯೂಲ್ ಅನ್ನ ಡಂಪ್ ಮಾಡಲಾಗುತ್ತದೆ. ಎಷ್ಟು ಎತ್ತರದಲ್ಲಿ ಅಂದ್ರೆ, ಫ್ಯೂಲ್ ಹೊರಬಂದ್ರೆ ಅದು ಗ್ರೌಂಡ್ ತಲುಪುವ ಮುಂಚೆಯೇ ಏರ್ ನಲ್ಲಿ ವೆಪರೈಸ್ ಆಗುತ್ತದೆ, ಅಂದ್ರೆ ಎನ್ವೈರ್ಮೆಂಟ್ ಗೆ ಸೀರಿಯಸ್ ಹಾರ್ಮ್ ಆಗೋದಿಲ್ಲ ಅನ್ನೋದು ಸೈಂಟಿಫಿಕ್ ಫ್ಯಾಕ್ಟ್. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಎಲ್ಲಾ ವಿಮಾನಗಳಲ್ಲೂ ಫ್ಯೂಲ್ ಡಂಪಿಂಗ್ ಸಿಸ್ಟಮ್ ಇರಲ್ಲ. ಮೋಸ್ಟ್ಲಿ ಲಾಂಗ್ ಹಾಲ್ ವೈಡ್ ಬಾಡಿ ಏರ್ ಕ್ರಾಫ್ಟ್ ಗಳಲ್ಲೇ ಇದು ಇರುತ್ತೆ. ಶಾರ್ಟ್ ಹಾಲ್ ಫ್ಲೈಟ್ಸ್ ಅಥವಾ ಡೊಮೆಸ್ಟಿಕ್ ಏರ್ ಕ್ರಾಫ್ಟ್ ಗಳು ಫ್ಯೂಲ್ ಡಂಪ್ ಮಾಡದೆ ಓವರ್ ವೇಟ್ ಲ್ಯಾಂಡಿಂಗ್ ಮಾಡ್ತವೆ. ಏರ್ ಕ್ರಾಫ್ಟ್ ಗಳನ್ನ ಇಂಜಿನಿಯರ್ಸ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಡಿಸೈನ್ ಮಾಡಿರ್ತಾರೆ. ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಒಂದು ಬಾರಿ ಓವರ್ ವೇಟ್ ಲ್ಯಾಂಡಿಂಗ್ ಮಾಡಿದ್ರು ವಿಮಾನ ಸೇಫ್ ಆಗಿರೋ ಹಾಗೆ. ಆದ್ರೆ ಅದು ರೂಟಿನ್ ಅಲ್ಲ, ಎಮರ್ಜೆನ್ಸಿ ಆಪ್ಷನ್ ಮಾತ್ರ. ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನಂದ್ರೆ, ಫ್ಯೂಲ್ ಡಂಪ್ ಆದ್ರೆ ಲಾಸು, ಏವಿಯೇಷನ್ ಕಂಪನಿಗೆ ಫ್ಯೂಲ್ ಕಾಸ್ಟ್ ಲಾಸ್ ಆಗ್ಬಹುದು ಅಂತ. ಆದ್ರೆ ಹ್ಯೂಮನ್ ಲೈಫ್ ಮುಂದೆ ಫ್ಯೂಲ್ ಪ್ರೈಸ್ ನಥಿಂಗ್. ಏವಿಯೇಷನ್ ಇಂಡಸ್ಟ್ರಿಯ ಗೋಲ್ಡನ್ ರೂಲ್ ಒಂದೇ, ಪ್ಯಾಸೆಂಜರ್ ಸೇಫ್ಟಿ ಫಸ್ಟ್, ಏರ್ ಕ್ರಾಫ್ಟ್ ಸೆಕೆಂಡ್, ಫ್ಯೂಲ್ ಲಾಸ್ಟ್. ಸ್ಕೈ ನಲ್ಲಿ ಸ್ವಲ್ಪ ಫ್ಯೂಲ್ ಕಳ್ಕೊಂಡ್ರು ಓಕೆ, ಆದ್ರೆ ಗ್ರೌಂಡ್ ಮೇಲೆ ಒಂದು ಲೈಫ್ ಕೂಡ ರಿಸ್ಕ್ ಆಗಬಾರದು. ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ, ಪ್ಲೇನ್ಸ್ ಫ್ಯೂಲ್ ಡಂಪ್ ಮಾಡೋದು ಫಿಯರ್ ಅಥವಾ ವೇಸ್ಟ್ ಕಾರಣಕ್ಕೆ ಅಲ್ಲ, ಅದು ಸೈನ್ಸ್, ಇಂಜಿನಿಯರಿಂಗ್ ಮತ್ತು ಸೇಫ್ಟಿ ಕಂಬೈನ್ ಆಗಿ ತಗೊಳ್ಳುವ ರೆಸ್ಪಾನ್ಸಿಬಲ್ ಡಿಸಿಷನ್. ವಿಮಾನದಲ್ಲಿ ಡ್ರಾಮಾ ಇರಬಹುದು, ಎಮರ್ಜೆನ್ಸಿ ಇರಬಹುದು, ಆದ್ರೆ ಕಾಕ್ಪಿಟ್ ಒಳಗಿನ ಪ್ರತಿ ಡಿಸಿಷನ್ ಒಂದೇ ಲೈನ್ ಫಾಲೋ ಮಾಡುತ್ತೆ, ಎವ್ರಿ ಒನ್ ಮಸ್ಟ್ ಲ್ಯಾಂಡ್ ಅಲೈವ್ ಅಂತ.